ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ 12 ರಾಶಿಗಳಲ್ಲಿ ಈ ಒಂದು ರಾಶಿಯವರಿಗೆ ದೇವರ ಅನುಗ್ರಹ ತುಂಬಾನೇ ಇರುತ್ತದೆ. ಈ 12 ರಾಶಿಗಳಲ್ಲಿ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಈ ರಾಶಿಯವರ ಜೀವನ ಶೈಲಿ, ಆಚಾರ ವಿಚಾರಗಳು ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ. ಹಾಗಾದ್ರೆ ಆ ರಾಶಿ ಯಾವುದು ಎಂದು ತಿಳಿಯೋಣ ಬನ್ನಿ. ತುಲಾ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಅದೃಷ್ಟ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೂ ತುಲಾ ರಾಶಿಯವರ ಅದೃಷ್ಟ ಯೋಗಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ತುಲಾ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಅಂತ ನೋಡೋದಾದ್ರೆ, ತುಲಾ ರಾಶಿಯವರ ಅಧಿಪತಿ ಬಂದು ಶುಕ್ರ. ತುಲಾ ರಾಶಿಯವರಿಗೆ ಅಧಿಪತಿ ಶುಕ್ರ. ಹಾಗಾಗಿ ತುಲಾ ರಾಶಿಯವರು ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ. ತುಲಾ ರಾಶಿಯವರು ಹೆಚ್ಚು ಮಾತನಾಡುವಂತಹ ವ್ಯಕ್ತಿಗಳಲ್ಲ. ಉಪಯೋಗಕ್ಕೆ ಬಾರದ ಮಾತುಗಳಿಂದ ಆದಷ್ಟು ದೂರವಿರ್ತಾರೆ. ಯಾರ ಹತ್ರ ಹೇಗಿರಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತನಾಡ್ತಾರೆ. ಹಲವು ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ತುಲಾ ರಾಶಿಯವರು ಯಾವುದೇ ಕೆಲಸವನ್ನಾದ್ರೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಎಂದೇ ಹೇಳಬಹುದು. ತುಲಾ ರಾಶಿಯವರು ಈ ರಾಶಿಗೆ ಸೇರಿದವರು. ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸಬೇಕು ಅಂತ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಆದ್ರೆ ದೇವರೇ ಕೊಟ್ಟಿರುವ ಹಾಗೆ ಈ ರಾಶಿಯ ಜನರು ನಿಜಕ್ಕೂ ನೋಡಲು ತುಂಬಾ ಆಕರ್ಷಕವಾಗಿ ಹಾಗೂ ಸುಂದರವಾಗಿ ಕಾಣ್ತಾರೆ. ತುಲಾ ರಾಶಿಯವರು 100ಕ್ಕೆ 90 ಭಾಗ ಇಂತಹ ಗುಣಗಳನ್ನ ಹೊಂದಿರ್ತಾರೆ. ತುಲಾ ರಾಶಿಯ ಜನರು ಬೇರೆ ಯಾರಿಗೂ ಮೋಸ ಮಾಡಲು ಬಯಸುವುದಿಲ್ಲ. ನಿಜಕ್ಕೂ ಈ ರಾಶಿಯವರು ಶ್ರಮಜೀವಿಗಳು. ತುಲಾ ರಾಶಿಯ ಜನರು ಬೇರೆಯವರಿಂದ ಮೋಸ ಹೋಗ್ತಾರೆ. ಯಾಕಂದ್ರೆ ಈ ರಾಶಿಯವರು ನಂಬಿಕೆಗೆ ಹೆಸರಾದವರು. ಮೋಸ ಮಾಡಿದ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಬಯಸುವಂತಹ ಒಳ್ಳೆಯ ಹೃದಯ ಉಳ್ಳವರು ಈ ತುಲಾ ರಾಶಿಗೆ ಸೇರುತ್ತಾರೆ. ತುಲಾ ರಾಶಿಯ ಜನರು ಅತ್ಯಂತ ತಾಳ್ಮೆಯಿಂದ ಇರ್ತಾರೆ ಹಾಗೂ ಪ್ರೀತಿಯ ವಿಚಾರದಲ್ಲೂ ಸಹ ನಿಷ್ಠಾವಂತರಾಗಿ ಇರ್ತಾರೆ. ಈ ರಾಶಿಯವರಿಗೆ ಇರುವಂತಹ ಕೆಲವೊಂದಿಷ್ಟು ಕೆಟ್ಟ ಹಾಗೂ ದುರಭ್ಯಾಸಗಳಿಂದ ಮನಸ್ಸಿನಲ್ಲಿ ಸಹ ಚಂಚಲತೆಯನ್ನ ನೋಡಿರ್ತಾರೆ. ತುಲಾ ರಾಶಿಯ ಜನರು ಬೇರೆ ಯಾರಿಗೂ ಬೇಜಾರು ಮಾಡೋದಿಲ್ಲ. ಬೇರೆ ಯಾರಾದ್ರೂ ಮೋಸ ಮಾಡಿದಲ್ಲಿ ಅವರಿಗೂ ಸಹ ನೋವನ್ನ ಕೊಡೋದಿಲ್ಲ. ಈ ರಾಶಿಯ ಜನರು ಯಾರನ್ನಾದ್ರೂ ಬಹುಬೇಗ ನಂಬ್ತಾರೆ. ನಂಬಿಕೆ ವಿಚಾರದಲ್ಲಿ ಹಣವನ್ನ ಕಳೆದುಕೊಳ್ತಾರೆ. ತುಲಾ ರಾಶಿಯ ಜನರು ಯಾವುದೇ ವಿಚಾರವಿರಲಿ, ಇವರ ಮಾತಿನ ಶೈಲಿ ಚಾಕುವಿಗಿಂತ ಹರಿತವಾಗಿರುತ್ತದೆ. ಇದನ್ನ ಸಹಿಸದೆ ಸ್ನೇಹಿತರು ಇವರಿಂದ ದೂರವಾಗ್ತಾರೆ. ಸತ್ಯತೆ ತಿಳಿಯದೆ ಇವರನ್ನ ದೂರ ಮಾಡಿಕೊಂಡು ಕೊನೆಗೆ ಪಶ್ಚಾತ್ತಾಪವನ್ನ ಪಡ್ತಾರೆ. ಇನ್ನು ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರು ಯಾವುದಾದ್ರೂ ಒಂದು ಕಲೆಯಲ್ಲಿ ಕಲೆಗಾರರಾಗಿರ್ತಾರೆ ಎಂದೇ ಹೇಳಬಹುದು. ಕಲೆ ಅನ್ನೋದು ಈ ರಾಶಿಯ ಅಧಿಪತಿಯಿಂದ ಶುಕ್ರ ಆಗಿರೋದ್ರಿಂದ ಇವರಿಗೆ ಕಲೆ ಅನ್ನುವಂಥದ್ದು ಹುಟ್ಟುತ್ತಲೇ ರಕ್ತದಿಂದಲೇ ಬಂದಿರ್ತದೆ. ಯಾವುದೇ ಒಂದು ವಿಷಯವನ್ನ ಕಲಿಯಬೇಕು ಅಂದ್ಕೊಂಡ್ರೆ ಅದು ಎಷ್ಟೇ ಕಷ್ಟವಾದ್ರೂ ಕಲಿತು ಗುರಿ ಮುಟ್ಟುತ್ತಾರೆ. ಇನ್ನು ಕುಟುಂಬದ ಮೇಲೆ ತುಲಾ ರಾಶಿಯವರಿಗೆ ಸುಮಧುರ ಪ್ರೀತಿ, ನಂಬಿಕೆ, ಆಸಕ್ತಿ ಜಾಸ್ತಿ ಇರ್ತದೆ. ಯಾಕಂದ್ರೆ ಕಷ್ಟಪಟ್ಟು ದುಡಿದ ಹಣದಲ್ಲಿ ಜೀವನ ನಡೆಸುವಂತಹ ಇವರ ಕುಟುಂಬನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹೆಂಡತಿ ಗಂಡನ ಸಂಬಂಧನೇ ಆಗಿರಬಹುದು, ಮಕ್ಕಳೇ ಆಗಿರಬಹುದು, ಕುಟುಂಬದ ಯಾರೇ ಸದಸ್ಯರಾಗಿರ್ಲಿ ಇವರ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ. ಅವರ ಕುಟುಂಬಕ್ಕೆ ಏನಾದ್ರೂ ತೊಂದರೆ ಆದ್ರೆ ಅವರು ಸಹಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಸ್ವಾಭಿಮಾನದಿಂದ ಬದುಕ್ತಾರೆ. ಹಾಗಾಗಿ ಇವರು ಯಾರೊಬ್ಬರ ವಿಷಯಕ್ಕೂ ತಲೆ ಹಾಕೋದಿಲ್ಲ. ಇವರ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ. ಹಾಗಾಗಿ ಇವರ ಕುಟುಂಬಕ್ಕೆ ಯಾರಾದ್ರೂ ತೊಂದರೆ ಕೊಟ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬಹುದು. ಈ ರೀತಿಯಾಗಿ ಗುಣಲಕ್ಷಣಗಳನ್ನ ತುಲಾ ರಾಶಿಯವರು ಹೊಂದಿರ್ತಾರೆ. ತುಲಾ ರಾಶಿಯವರು ಯಾವ ರೀತಿ ಇರ್ತಾರೆ ಎಂದು ನೋಡೋದಾದ್ರೆ, ಅವರಿಗೆ ಏನೇ ಅನಿಸಿದ್ರು ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಮುಖಕ್ಕೆ ಒಡೆದ ರೀತಿಯಲ್ಲಿ ಹೇಳ್ತಾರೆ, ನೇರವಾಗಿ ಹೇಳ್ಬಿಡ್ತಾರೆ. ಈ ರೀತಿಯಾಗಿ ಇವರ ಮಾತಿನಲ್ಲಿ ತೂಕವಿರುತ್ತದೆ. ತುಲಾ ರಾಶಿಯವರಿಗೆ ಸಿಕ್ಸ್ತ್ ಸೆನ್ಸ್ ಎನ್ನುವುದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇವರು ಯಾರಿಗಾದ್ರೂ ನಿನ್ನ ಜೀವನದಲ್ಲಿ ಇದೇ ತರ ನಡೀತಿದೆ, ಇದೇ ತರ ಆಗಬೇಕು ಎಂದು ಅನ್ಕೊಂಡಿದ್ಯಾ ಅನ್ನೋದನ್ನ ನೇರವಾಗಿ ಇವರು ವಿಚಾರವನ್ನ ಇದ್ದ ಹಾಗೆ ಹೇಳಿದ್ರೆ ಕೆಲವೊಬ್ಬರಿಗೆ ಇವರ ಮಾತನಾಡೋ ಮಾತು ತಕ್ಷಣಕ್ಕೆ ಇಷ್ಟ ಆಗುದಿಲ್ಲ. ಆದ್ರೆ ಇವರ ಗೆಳೆತನವನ್ನ ಎಲ್ಲರೂ ಸಹ ಇಷ್ಟಪಡ್ತಾರೆ. ಯಾಕಂದ್ರೆ ತುಲಾ ರಾಶಿಯವರ ಮನಸ್ಸು ತುಂಬಾ ಮಗುವಿನಂತಹ ಮನಸ್ಸಾಗಿರುತ್ತೆ. ಈ ರಾಶಿಯವರು ಶಕ್ತಿಗಿಂತ ಯುಕ್ತಿ ಮೇಲೆ ಎಂದು ತಿಳಿದಿರ್ತಾರೆ. ತುಲಾ ರಾಶಿಯವರಿಗೆ ಎಂದಿಗೂ ಸಹ ಯಾರಿಗೂ ಸಹ ಹೊರೆಯಾಗೋದಿಲ್ಲ. ಸಮಸ್ಯೆ ಏನೇ ಇರಲಿ ಅದನ್ನ ಆರಾಮಾಗಿ ಬಗೆಹರಿಸ್ತಾರೆ. ಅವರ ಜೀವನ ನೋಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಜೀವನವನ್ನ ನಡೆಸ್ತಾರೆ. ತುಲಾ ರಾಶಿಯವರು ಬೇರೆಯವರನ್ನ ಯಾವುದೇ ವಿಚಾರದಲ್ಲಿ ಅವರನ್ನ ಬೆಳೆಸುವ ವಿಶೇಷ ಗುಣವನ್ನ ಹೊಂದಿರ್ತಾರೆ. ಬೇರೆಯವರು ಬೆಳೆದ್ರೆ ಖುಷಿ ಪಡ್ತಾರೆ. ಆದ್ರೆ ಎಂದಿಗೂ ಕೆಟ್ಟದ್ದು ಮಾತ್ರ ಬಯಸೋದಿಲ್ಲ. ತುಲಾ ರಾಶಿಯವರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಎಂದು ಬಯಸ್ತಾರೆ ಎಂದೇ ಹೇಳಬಹುದು. ಇನ್ನ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ಬೇಕೆನ್ನುವಂತಹ ಮನೋಭಾವವನ್ನ ಹೊಂದಿರ್ತಾರೆ. ಇವರು ಯಾರಿಗೂ ಹೆದರೋದಿಲ್ಲ. ಇನ್ನು ಶತ್ರುಗಳ ಕಾಟ ಅನ್ನೋದು ತುಲಾ ರಾಶಿಯವರಿಗೆ ತುಂಬಾನೇ ಇರ್ತದೆ ಎಂದು ಹೇಳಬಹುದು. ಇವರು ಎಷ್ಟೇ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅನ್ಕೊಂಡ್ರು ಸಹ, ಯಾರ ಸಹವಾಸಕ್ಕೂ ಹೋಗಬಾರದು ಅಂತ ಅನ್ಕೊಂಡ್ರು ಸಹ ಅವರ ಸಹವಾಸಕ್ಕೆ ಬರುವವರೇ ಜಾಸ್ತಿ.
ಇವರಿಗೆ ತೊಂದರೆ ಕೊಡಲು ಬರುವವರೇ ಜಾಸ್ತಿ ಆಗಿರ್ತಾರೆ. ಎಲ್ಲವನ್ನ ತಿಳಿದುಕೊಂಡಿದ್ದಾರೆ. ನಮ್ಮ ಮಾತಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾರೆ. ತುಂಬಾ ದೊಡ್ಡವನಾಗ್ಬಿಡ್ತಾನೆ, ಹೀಗೆ ಬಿಟ್ರೆ ಚೆನ್ನಾಗಿ ಉದ್ಧಾರ ಆಗ್ತಾನೆ ಎನ್ನುವಂತಹ ಮನೋಭಾವವನ್ನ ಹೊಂದಿರುವ ಅವಿವೇಕಿಗಳು ಇವರಿಗೆ ತೊಂದರೆ ಕೊಡಬೇಕು, ಇವರನ್ನ ನೋಯಿಸಬೇಕೆಂದು ಕೆಟ್ಟದಾಗಿ ಇವರನ್ನ ಬಿಂಬಿಸ್ತಾರೆ. ಅವರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಬಿಂಬಿಸಿ ಪ್ರಚಾರ ಮಾಡ್ತಾರೆ. ಇವರು ಅವರ ಪಾಡಿಗೆ ಅವರು ಇದ್ರೂ ಸಹ ಇವರಿಗೆ ತೊಂದರೆ ಅನ್ನೋದು ತಪ್ಪೋದೇ ಇಲ್ಲ. ಇವರ ಏಳಿಗೆಯನ್ನ ಸಹಿಸೋದಿಲ್ಲ. ಅಷ್ಟೊಂದು ಹಿತಶತ್ರುಗಳು ಬಹಿರಂಗವಾಗಿ ಶತ್ರುಗಳೇ ಆಗಿರ್ತಾರೆ. ಈ ರಾಶಿಯವರಿಗೆ ಮುಂದೆ ನಗುತ್ತಾ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ. ಇವರಿಗೆ ಯಾವ ರೀತಿಯಲ್ಲೂ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ. ಶತ್ರುಗಳ ಕಾಟ ಅನ್ನೋದು ಜಾಸ್ತಿನೇ ಇರುತ್ತದೆ. ನಿಮ್ಮ ಅಭಿವೃದ್ಧಿ, ನಿಮ್ಮ ಏಳಿಗೆಯನ್ನ ನೋಡಿದ್ರೆ ಏನೋ ಅವನು ಈ ರೀತಿಯಾಗಿ ಬೆಳೀತಾ ಇದ್ದಾನೆ, ಅನುಕೂಲವಾಗಿದ್ದಾನೆ, ಇನ್ಮುಂದೆ ಅವನು ಚೆನ್ನಾಗಿರಬಾರ್ದು, ಅವನಿಗೆ ಏನಾದ್ರೂ ಒಂದು ತೊಂದರೆ ಕೊಡಬೇಕು, ಇವನ್ನ ಹಾಳು ಮಾಡಬೇಕು, ಇವರನ್ನ ಕೆಳಗಡೆ ಬೀಳಿಸಬೇಕು ಎಂದು ಯೋಚನೆ ಮಾಡುವಂತಹ ಜನಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ. ಆದರೆ ಅದು ನಿಮಗೂ ಸಹ ಗೊತ್ತಿರುತ್ತೆ. ಇನ್ನು ಏನು ಮಾಡೋದು, ನೀವು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ, ಸಂಬಂಧಗಳಿಗೂ ಸಹ ಬೆಲೆ ಕೊಡ್ತೀರಾ. ಆದ್ರೆ ನೀವು ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಸಂಬಂಧಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ಒಂದು ವೇಳೆ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಶತ್ರುಗಳು ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತಾರೆ. ನೀವೇನಾದ್ರೂ ಅವರನ್ನ ಶಪಿಸಿದ್ರೆ ಶತ್ರುಗಳು ನಾಶವಾಗೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಹಿಂದೆ ಯಾರು ಏನೇ ಮಾಡಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಮುಂದೆ ಹೋದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲವೆಂದು. ಹಾಗಾಗಿ ಶತ್ರುಗಳ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನ ತುಲಾರಾಶಿಯವರು ಹೆಚ್ಚು ಕೆಲಸ ಮಾಡಿ, ನಾನು ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆಯನ್ನ ತೆಗೆದುಕೊಳ್ಬೇಕು, ಕಾರ್ ತೆಗೆದುಕೊಳ್ಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ನನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಎಂದು ಬಯಸ್ತಾ ಇರ್ತಾರೆ. ಈ ಹಾಳು ಮಾಡುವ ಜನಗಳ ಸಹವಾಸದಿಂದ ಇಷ್ಟೊಂದು ಒಳ್ಳೆಯದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳು, ಕಷ್ಟಗಳು ನಿಮಗೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಎಂದು ಹೇಳಬಹುದು. ಇನ್ನು ಹೊಟ್ಟೆ ಹುರ್ಕೊಳ್ಳೋರು ಜನನೇ ಜಾಸ್ತಿ ನಿಮ್ಮನ್ನ ನೋಡಿ, ಅದರಲ್ಲೂ ನಿಮ್ಮ ಜೊತೆಗಿರುವಂತಹ ಮತ್ತು ನಿಮ್ಮ ಸಂಬಂಧಿಕರ ಜನಗಳೇ ನಿಮ್ಮನ್ನ ನೋಡಿ ಹೊಟ್ಟೆ ಹುರ್ಕೊಳ್ತಾರೆ ಎಂದು ಹೇಳಬಹುದು. ಇನ್ನು ತುಲಾರಾಶಿಯು ಇರುವಂತಹ ವ್ಯಕ್ತಿಗಳಿಗೆ ತೊಂದರೆ ಅನ್ನೋದು ಇದ್ರೂ ಅದು ಕೆಲಸ ಮಾಡಲ್ಲ. ನಿಮಗೆ ಕಾಟ ಕೊಡೋರು ನಿಮಗೆ ಜೊತೆಗೆ ಇರ್ತಾರೆ. ಶತ್ರುಗಳು ಅಂದ್ರೆ ಜಾಸ್ತಿನೇ ಅಕ್ಕಪಕ್ಕದವರೇ ಆಗಿರ್ತಾರೆ. ಹಿತಶತ್ರುಗಳು ಅಂದ್ರೆ ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ. ನಿಮ್ಮ ದಾರಿಗೆ ಅಡ್ಡಗಾಲು ಹಾಕೋರೆ ತುಂಬಾ ಜನ ಇರ್ತಾರೆ ಎಂದು ಹೇಳಬಹುದು. ನೀವೇನಾದ್ರೂ ಒಂದು ವ್ಯವಹಾರನ ಶುರು ಮಾಡಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅದನ್ನ ಕೆಲವರಿಗೆ ಶೇರ್ ಮಾಡ್ಕೊಳ್ತೀರಾ. ಆಗ ಅವರು ಅದನ್ನ ತಪ್ಪಿಸೋಕೆ ಯೋಚನೆಗಳ ಮೇಲೆ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನೀವು ಬೆಳೆದು ಬಿಟ್ಟಿರ್ತಾರಲ್ಲ, ಹಾಗಾಗಿ ನಿಮ್ಮ ಪ್ರಯತ್ನ ತಪ್ಪಿಸೋಕೆ ಇದನ್ನ ಮಾಡಬೇಡ, ಅದನ್ನ ಮಾಡಬೇಡ, ಈ ತರ ಮಾಡಬೇಡ, ಇದು ಸರಿಯಲ್ಲ, ಮುಂದೆ ನಿನಗೆ ಈ ತರ ತೊಂದರೆ ಆಗುತ್ತೆ, ಲಾಸ್ ಆಗ್ತೀಯಾ, ಹಾಳಾಗಿ ಬಿಡ್ತೀಯಾ ಅಂತ ಹೇಳಿಕೊಡೋರೇ ಜಾಸ್ತಿ. ಆದ್ರೆ ನಿಮಗೆ ಅನ್ಸುತ್ತೆ ಅವರ ಮಾತೆಲ್ಲ ಕೇಳಬಾರ್ದು ಅಂತ. ಆದ್ರೂ ಒಂದು ಕಡೆ ಏನೋ ಅನ್ಸುತ್ತೆ, ಅಯ್ಯೋ ಫ್ರೆಂಡ್ಸ್ ಅಲ್ವಾ, ಎಲ್ಲ ನಮಗ್ ಒಳ್ಳೇದನ್ನೇ ಬಯಸ್ತಾರೆ, ಒಳ್ಳೇದನ್ನೇ ಹೇಳ್ತಾರೆ ಅಂದ್ಕೊಳ್ತೀರಾ. ನಮ್ಮ ರಿಲೇಟಿವ್ಸ್ ಅಲ್ವಾ ಒಳ್ಳೇದನ್ನೇ ಹೇಳ್ತಾರೆ ಅಂತ ನೀವು ಅವರ ಮಾತುಗಳನ್ನ ಕೇಳೋದಕ್ಕೆ ಜಾಸ್ತಿ ಮಾಡ್ತೀರಾ. ಆದ್ರೆ ಯಾವುದೇ ಕಾರಣಕ್ಕೂ ಇಂತಹ ಮಾತುಗಳನ್ನ ಕೇಳಲೇಬೇಡಿ. ಯಾವುದೇ ಒಂದು ಡಿಸಿಷನ್ ಇದ್ರೂ ನಿಮ್ಮ ಸ್ವಂತವಾಗಿ ತೆಗೆದುಕೊಳ್ಳೋದ್ರಿಂದ ನೀವು ಯಶಸ್ಸನ್ನಾದ್ರೂ ಪಡೆದುಕೊಳ್ತೀರಾ. ಸ್ವಲ್ಪ ಫೇಲ್ಯೂರ್ ಆದ್ರೂ ಸಹ ದೇವರನ್ನ ನಂಬಿ ಕೆಲಸ ಮುಂದುವರಿಸಿ. ಕಷ್ಟ ಬಂತು ಅಂತ ಎಲ್ಲಾನು ಬಿಟ್ಬಿಟ್ಟು ಕೂತ್ಕೊಂಡ್ರೆ ಆಗುತ್ತಾ? ಮುಂದೆ ಒಂದು ದಿನ ಕಷ್ಟ ಬಂದ್ಮೇಲೆ ಸುಖ ಬಂದೇ ಬರುತ್ತೆ. ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಮುಂದೆ ನೀವು ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ತುಲಾರಾಶಿಯವರಿಗೆ ಸ್ವಲ್ಪ ಲೆಕ್ಕಾಚಾರದ ಸ್ವಭಾವ ಇರುತ್ತದೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಸಹ ಲೆಕ್ಕಾಚಾರವನ್ನ ಹಾಕೋದು ಜಾಸ್ತಿ. ಲೆಕ್ಕ ಅಂತೂ ಪಕ್ಕಾನೇ ಇವರ ಹತ್ರ ಹೇಳಬಹುದು. ಒಂದು ರೂಪಾಯಿಯನ್ನ ಸಹ ಲೆಕ್ಕ ಹಾಕಿ ಇಡುವಂತಹ ಬುದ್ಧಿನ ಹೊಂದಿರ್ತಾರೆ. ಅಂದ್ರೆ ಇವರು ಜಿಪುಣರು ಅಂತ ಹೇಳೋಕ್ಕಾಗಲ್ಲ. ಲಾಭ ನಷ್ಟದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಎಂದೇ ಹೇಳಬಹುದು. ಯಾವುದೇ ರೀತಿ ಇವರು ಸ್ವಂತದವರೇ ಆಗಿರ್ಲಿ, ಸ್ನೇಹಿತರೇ ಆಗಿರ್ಲಿ ಖರ್ಚು ಮಾಡ್ಬಿಡ್ತಾರೆ. ತುಲಾರಾಶಿಯವರು ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನ ಹೊಂದಿರ್ತಾರೆ. ಅವರಿಗೆ ಕೆಲಸ ಮಾಡಿದ್ರೆ ನನಗೆ ಲಾಭ ಆಗುತ್ತಾ, ಇವರಿಗೆ ಕೆಲಸ ಮಾಡಿದ್ರೆ ನನಗೆ ನಷ್ಟ ಆಗುತ್ತಾ, ಹಾಗಾದ್ರೆ ಈ ಕೆಲಸದಲ್ಲಿ ನನಗೆ ನಷ್ಟ ಆದ್ರೆ ಈ ಕೆಲಸನ ನಾನು ಮಾಡಲೇಬಾರದು, ಲಾಭ ಆಗೋ ತರ ಮಾತ್ರ ಕೆಲಸ ಮಾಡಬೇಕು ಎಂದು ಯಾವತ್ತೂ ಸಹ ಯೋಚನೆ ಮಾಡುವುದಿಲ್ಲ. ತುಲಾರಾಶಿಯವರು ಹಣಕ್ಕಿಂತ ಸ್ನೇಹ ಹಾಗೂ ಸಂಬಂಧ ಮುಖ್ಯವೆಂದು ಭಾವಿಸ್ತಾರೆ. ಒಂದು ಫೇಲ್ಯೂರ್ ಅಂತ ಮಾಡ್ಕೊಳ್ಬಾರ್ದು ಅಂತ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾತ್ರ ಖರ್ಚು ಮಾಡ್ತಾರೆ. ಆಡಂಬರ ಅನ್ನೋದು ಇವರ ಇತಿಹಾಸದಲ್ಲೇ ಇಲ್ಲ. ಎಲ್ಲಾ ರೀತಿ ಜೀವನದಲ್ಲೂ ಆಡಂಬರ ಬೇಕು, ನನಗೆ ಅದು ಬೇಕು ಇದು ಬೇಕು, ಇಲ್ಲದೆ ಇರೋದನ್ನೆಲ್ಲ ಆಸೆ ಪಡುವಂತಹ ವ್ಯಕ್ತಿಗಳು ಇವರಲ್ಲ. ಎಷ್ಟಿದ್ರೂ ಸರಳ ಜೀವಿಗಳಾಗಿರ್ತಾರೆ. ಆದ್ರೆ ಕಷ್ಟಪಟ್ಟು ಮಾಡಿದ ಕೆಲಸದ ಲಾಭ ಬರಬೇಕು ಅಂತ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಜೀವನದಲ್ಲಿ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯ ತೊಂದರೆ ಬರಬಾರದು ಎಂದು ಅವರು ಮುಂದೆ ಆಲೋಚನೆಯನ್ನ ಮಾಡ್ತಾರೆ.
ಶ್ರೀಮಂತ ಆಗಬೇಕು ಎಂದು ಆಸೆ ಇರುತ್ತೆ, ಆದರೆ ಸ್ವಂತ ಹಣದಿಂದ ದುಡಿದು ಶ್ರೀಮಂತನಾಗ್ತಾರೆ ಎಂದೇ ಹೇಳಬಹುದು. ಎಲ್ಲವನ್ನ ಯೋಚನೆ ಮಾಡಿ ಇವರು ಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. 12 ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನ ಕೊಟ್ಟಿರ್ತಾನೆ ಎಂದೇ ಹೇಳಬಹುದು. ಅಂದ್ರೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದ್ರಿಂದ ಕಷ್ಟನೇ ಇರಲಿ, ಸುಖನೇ ಇರಲಿ, ಎಂತಹ ದುಃಖನೇ ಇರಲಿ, ಯಾವುದನ್ನೇ ಆಗ್ಲಿ, ಸಂಪತ್ತೇ ಬರಲಿ, ಅಭಿವೃದ್ಧಿನೇ ಆಗ್ಲಿ, ಎಲ್ಲವನ್ನ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣವನ್ನ ತುಲಾ ರಾಶಿಯವರು ಹೊಂದಿರ್ತಾರೆ. ಇನ್ನ ಈ ರಾಶಿಯವರಿಗೆ ಕುಟುಂಬವನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು, ಹಾಗೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಮಾಡಿಕೊಂಡು ಇವರ ಜೀವನವನ್ನ ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು. ಇನ್ನು 12 ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಈ ರೀತಿಯಾದ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ತುಲಾ ರಾಶಿಯವರು ಮಿಸ್ ಮಾಡದೆ ಈ ಒಂದು ಸಕ್ಸಸ್ ನ ಪಡೆದುಕೊಳ್ತಾರೆ ಎಂದು ಹೇಳಬಹುದು. ಆದ್ರೆ ವಿಶೇಷವಾಗಿ ತುಲಾ ರಾಶಿಯವರು 90% ಜನರು ಸಕ್ಸಸ್ ಕಾಣ್ತಾರೆ. ಉಳಿದ 10% ಜನರು ತುಲಾ ರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನ ಎಲ್ಲ ನೀಟಾಗಿ ಕೇಳ್ತಾರೆ, ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ, ತಾಯಿಗೆ ಬಹಳಾನೇ ತುಂಬಾ ಒಂದು ಬೆಲೆಯನ್ನ ಕೊಡ್ತಾರೆ ಮತ್ತು ಗೌರವ ಕೊಡ್ತಾರೆ. ಆದ್ರೆ ಇವರು ತಂದೆ ತಾಯಿಯ ಮೇಲೆ ತುಂಬಾ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳಬಹುದು. ಇವರು ಅಪ್ಪ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗೋದಿಲ್ಲ. ತುಲಾ ರಾಶಿಯವರು ಪ್ರಾಣಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ, ಮತ್ತೆ ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತೆ. ಹೊಂದಾಣಿಕೆಯಲ್ಲಿ ತುಲಾ ರಾಶಿಯವರು ಪಕ್ಕ ಅಂತಾನೆ ಹೇಳಬಹುದು. ಹೊಂದಾಣಿಕೆ ಅನ್ನೋದು ತುಲಾ ರಾಶಿಯವರು ದಂಪತಿಗಳಲ್ಲಿ ತುಂಬಾನೇ ಹೆಚ್ಚಾಗಿರುತ್ತೆ ಎಂದೇ ಹೇಳಬಹುದು. ಇನ್ನು ತುಲಾ ರಾಶಿಯವರು ಯಾವುದೇ ರೀತಿಯ ಮನಸ್ತಾಪ ಬಂದರೂ ಸಹ ಅದನ್ನ ತುಂಬಾ ಹೊತ್ತು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನವನ್ನ ಮುಂದೆ ಸಾಗಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ನೋಡಿರಲ್ಲ ವೀಕ್ಷಕರೇ, ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವು ಎಂದು ನಿಮಗೆ ಸಹ ತಿಳಿದಿದೆ. ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ನೀವು ಸಹ ತುಲಾ ರಾಶಿಯವರಾಗಿದ್ರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.